ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಆ್ಯಪಲ್ಲಿ ಲ್ಯಾಂಡ್ ಸರ್ವೇರ್ ಮತ್ತು ಬೀಟ್ ಫಾರೆಸ್ಟರ್ ಫುಲ್ ಕೋರ್ಸ್ ಮತ್ತು ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಮಾತಾಡಿದ್ದೀವಿ. ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಆನ್ಲೈನ್ ಕ್ಲಾಸಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ಇದರ ಜೊತೆಗೆ ಇವತ್ತು ನಾನು ಇತಿಹಾಸದ ಪ್ರಶ್ನೆಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೇನೆ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ KS ಇರ್ಬೋದು, PSI ಇರ್ಬೋದು, ಮತ್ತು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಮತ್ತು IBPS ಬ್ಯಾಂಕ್ ಎಕ್ಸಾಮ್ಗಳಿಗೆ ನಿಮಗೆ ಹೊಸ ಬ್ಯಾಚಸ್ಗಳು ಆರಂಭವಾಗಿದೆ. ನೀವು ಹೊಸ ಬ್ಯಾಚಿಗೆ ಸೇರೋದಾದರೆ 9071673831 ಆರ್ 32 ಯಾವುದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಆಫ್ಲೈನ್ ಕ್ಲಾಸಸ್ಗಳು. ಅದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಸಿಗುತ್ತೆ. ಅದೇ ರೀತಿಯಾಗಿ ಲ್ಯಾಂಡ್ ಸರ್ವೆ, ಬೀಟ್ ಫಾರೆಸ್ಟರ್ ಸ್ಪೆಸಿಫಿಕ್ ಪೇಪರ್ ಮತ್ತು ಫುಲ್ ಕೋರ್ಸ್ ಪೇಪರ್ಗಳು ನಿಮಗೆ ಅವೈಲೇಬಲ್ ಇದೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ನೀವು ಇದರ ಉಪಯೋಗವನ್ನು ಪಡಿಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಈಗ ಮುಂಬರುವ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಈ ಪರ್ಷಿಯನ್ ಗ್ರಂಥವಾದ ತಾರಿಕ್ ಇ ಫಿರೋಜ್ ಶಾಹಿ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ನೋಡಿ, ನಿಮಗೆ ಪರ್ಷಿಯನ್ ಅಂದರೆ ಈ ದೆಹಲಿ ಮತ್ತು ಮೊಘಲ್ ಕಾಲದಲ್ಲಿ ಭಾರತದಲ್ಲಿ ಆಡಳಿತ ಭಾಷೆ ಇದ್ದಿದ್ದು ಯಾವುದು ಅಂದರೆ ದೆಹಲಿ, ಮತ್ತು ಈ ಒಂದು ಮೊಘಲ್ ಕಾಲದಲ್ಲಿ ಆಡಳಿತ ಭಾಷೆ ಇದ್ದದ್ದು ಯಾವುದು ಅಂದರೆ ಈ ಒಂದು ಪರ್ಷಿಯಾ. ನೋಡಿ, ಹಾಗಾದರೆ ತಾರಿಕ್ ಈ ಫಿರೋಜ್ ಶಾಹಿ ಎಲ್ಲಿ ಬರ್ತಾನೆ ಅಥವಾ ಫಿರೋಜ್ ಎಲ್ಲಿ ಬರ್ತಾನೆ? ಈ ತುಘಲಕ್ ಸಂತತಿಯಲ್ಲಿ ಬರ್ತಕ್ಕಂಥವನು ಈ ಫಿರೋಜ್ ಶಾಹಿ. ಹಾಗಾದರೆ ಈ ಜಿಯಾವುದ್ದೀನ್ ಬರೇನಿ ಅಂತಕ್ಕಂಥವನು ಇದಕ್ಕೆ ರೈಟ್ ಆನ್ಸರ್ ಸ್ನೇಹಿತರೆ. ಜಿಯಾವುದ್ದೀನ್ ಬರೇನಿ ಬಗ್ಗೆ ಗೊತ್ತಿದೆ ನಿಮಗೆ. ಇವನು ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಈ ಒಂದು ಫಿರೋಜ್ ಶಾ ತುಘಲಕ್ಕನ ಆಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಈತ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಈತನ ಕೃತಿ ತಾರಿಕ್ ಇ ಫಿರೋಜ್ ಶಾಹಿ ಅಂತ. ಹಾಗೆ ಈ ಮೊಹಮ್ಮದ್ ಬಿನ್ ತುಘಲಕ್ಕನ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯನ್ನು ಸಹ ಇವನು ವ್ಯಾಖ್ಯಾನಿಸಿದ್ದಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಶಂಶುಲ್ ಸಿರಾಜಿ ಮತ್ತು ಹಸನ್ ನಿಜಾಮಿ ಇವರಿಬ್ಬರೂ ಸಹ ಈ ದೆಹಲಿ ಸುಲ್ತಾನರಿಗೆ ಸಂಬಂಧಿಸಿದಂಥ ವ್ಯಕ್ತಿಗಳು. ಅದರಲ್ಲಿ ಹಸನ್ ನಿಜಾಮಿ ಅಂತಕ್ಕಂಥವನು ಈ ಐಬಕ್ಕನ ಆಸ್ಥಾನದಲ್ಲಿದ್ದಂಥವನು ತಾಜ್ ಉಲ್ ಮಾಸಿರಿ ಅಂತಕ್ಕಂಥ ಕೃತಿಯನ್ನು ಬರೆದಂಥವನು ಯಾರು ಅಂದರೆ ಈ ಹಸನ್ ನಿಜಾಮಿ. ಹಾಗಾದರೆ ಈ ಬದೋನಿ ಅಂತಕ್ಕಂಥವನು ಮೊಘಲ್ ಚಕ್ರವರ್ತಿಗಳಾದಂತಹ ಅಕ್ಬರ್ ಆಸ್ಥಾನದಲ್ಲಿದ್ದಂಥವನು ಬದೋನಿ ಅಂತ ಗೊತ್ತಿರಬೇಕು. ಎಸ್, ಇದೇ ರೀತಿಯಾಗಿ ಕೆಲವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಿಮಗೆ ಮತ್ತೆ ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. KPSC ಎಕ್ಸಾಮಿನೇಷನ್ ಮತ್ತು ಇಂದಿನ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿದ್ದೇನೆ. ಅದನ್ನು ನೋಡಿ ನೀವು ಮುಂಬರುವ ಪರೀಕ್ಷೆಗೆ ಸಿದ್ಧರಾಗ್ಬೋದು. ಎಸ್, ಮತ್ತೊಂದು ಈ ಒಂದು ಡೆಫಿನೇಷನ್ಸ್ ಅಥವಾ ಮೀನಿಂಗ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ತಾರುಲ್ ಹರಬ್ ಎಂಬ ಪದದ ಅರ್ಥ ಅಂತ. ವಿಗ್ರಹ ಆರಾಧಕ, ನಮಗೆಲ್ಲ ಗೊತ್ತಿದೆ. ವಿಗ್ರಹವನ್ನು ಏನು ಧ್ವಂಸ ಮಾಡಿದವನಿಗೆ ವಿಗ್ರಹ ಭಂಜಕ, ಗಾಜಿ ಅಂತ ಕರಿತಾ ಇದ್ವಿ. ಹಾಗೆ ನಾಸ್ತಿಕ ಭೂಮಿ ಮತ್ತು ಹಿಂದೂಗಳ ಭೂಮಿ ಮತ್ತು ನಂಬಿಕಸ್ಥರ ಭೂಮಿ ಅಂತ ಈಗೇನು ಧಾರ್ಮಿಕ ದತ್ತಿ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಆದರೆ ಈ ಒಂದು ದಾರುಲ್ ಹರಬ್ ಅಂತಕ್ಕಂಥದ್ದು ಅಥವಾ ಹರಬ್ ಅಂತಕ್ಕಂಥ ಪದದ ಅರ್ಥ ಏನು ಅಂದರೆ ಇದು ನಾಸ್ತಿಕರ ಭೂಮಿ ಅಂತ. ನಿಮಗೆ ಗೊತ್ತಿರಬೇಕು, ನಾಸ್ತಿಕ ಮತ್ತು ಆಸ್ತಿಕ. ದೇವರನ್ನು ನಂಬಿಕೆ ಇಟ್ಟಂಥವ್ರು ಯಾರು ಅಂದರೆ ಇವರು ಆಸ್ತಿಕರು. ಈ ದೇವರನ್ನು ನಂಬದೇ ಇರತಕ್ಕಂಥವ್ರು ಏನಿದಾರಲ್ಲ ಇವರು ನಾಸ್ತಿಕರು ಅಂತಕ್ಕಂಥದ್ದು. ಈ ನಾಸ್ತಿಕರ ಭೂಮಿ ಅಂದರೆ ದಾರುಲ್ ಅರಬ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇದೇ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು. ನೆಕ್ಸ್ಟು, ಚಚನಾಮ್ ಗ್ರಂಥದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಒಬ್ಬ 13ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಲೇಖಕ ಚಚನಾಮ್ ಗ್ರಂಥವನ್ನು ಬರೀತಾನೆ. ಯಾರು ಅಂದರೆ ಆಲಿ ಕುಲ್ಫಿ ಅಂತಕ್ಕಂಥವನು ನಿಮಗೆ ಗೊತ್ತಿರಬೇಕು. ಹಾಗೆ ಆಲಿ ಕುಲ್ಫಿಯ ಬಗ್ಗೆ ನಿಮಗೆ ಈ ಚಚನಾಮ್ ಗ್ರಂಥದ ಬಗ್ಗೆ ಮಾಹಿತಿ ನೀವು ತಿಳ್ಕೊಬೇಕಾಗುತ್ತೆ. ನೋಡಿ, ಈ ಥರ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಸ್, ಇದಾದಮೇಲೆ ನಮಗೆ ಮತ್ತೊಂದು ಪ್ರಶ್ನೆ ಇದೆ ಕರ್ನಾಟಕ ಹಿಸ್ಟ್ರಿಯಲ್ಲಿ. ಈ ಕೆಳಗಿನ ಯಾವ ಅರಸನ್ನು ತನ್ನ ರಾಜಧಾನಿಯನ್ನು ಮಂಗಳವಾಡ, ಹಿಂದೆ ಮಂಗಳವಾಡ ಅಂದರೆ ಮಹಾರಾಷ್ಟ್ರದ ಮಂಗಳವಾಡದಿಂದ ಈ ಕಲ್ಯಾಣಿ ಬೀದರ್ಗೆ ಟ್ರಾನ್ಸ್ಫರ್ ಮಾಡ್ದ ಅಂತಕ್ಕಂಥದ್ದು ಬಿಜ್ಜಳ, 1ನೇ ಸೋಮೇಶ್ವರ, ಸೋಮದೇವ, 6ನೇ ವಿಕ್ರಮಾದಿತ್ಯ. ನೋಡಿ, ಬಸವೇಶ್ವರ ಇದ್ದಿದ್ದು ಕಲ್ಯಾಣಿ ಕಲಚೂರಿಗಳ ಬಿಜ್ಜಳನ ಆಸ್ಥಾನದಲ್ಲಿ. ಆದರೆ ಈ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯನ್ನು ಮಾಡಿದಂಥವನು 1ನೇ ಸೋಮೇಶ್ವರ ಈ ಮಂಗಳವಾಡದಿಂದ ಕಲ್ಯಾಣಿಗೆ ಟ್ರಾನ್ಸ್ಫರ್ ಮಾಡ್ತಾನೆ.
ಹಾಗೆ 6ನೇ ವಿಕ್ರಮಾದಿತ್ಯನ ಬಗ್ಗೆ ಗೊತ್ತಿದೆ. ಈ 1076 ವಿಕ್ರಮಶಕೆ ಸ್ಟಾರ್ಟ್ ಮಾಡಿದವನೇ ಈ 6ನೇ ವಿಕ್ರಮಾದಿತ್ಯ. 2ನೇ ವಿಕ್ರಮಾದಿತ್ಯ ಅವನು ಪಲ್ಲವರನ್ನು ಸೋಲಿಸ್ತಾನೆ, ಅವನು ಬಾದಾಮಿ ಚಾಲುಕ್ಯರಲ್ಲಿ ಬರ್ತಾನೆ. ಇವರಿಬ್ಬರು ಕಲ್ಯಾಣಿ ಚಾಲುಕ್ಯಲ್ಲಿ ಬರ್ತಕ್ಕಂಥವನು. 6ನೇ ವಿಕ್ರಮಾದಿತ್ಯಲ್ಲಿ ಬರ್ತಾನೆ, ಕಲ್ಯಾಣಿ ಚಾಲುಕ್ಯರಲ್ಲಿ ಬರ್ತಕ್ಕಂಥವನು ಸೋಮೇಶ್ವರ ಅಥವಾ 1ನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರಲ್ಲಿ ಬರ್ತಕ್ಕಂಥವನು. ಹಾಗಾಗಿ ಮಂಗಳವಾಡದಿಂದ ಕಲ್ಯಾಣಿಗೆ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿಯನ್ನು ಯಾರು ಮಾಡಿದರು ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಅಂತ. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಚಿಕ್ಕಪ್ಪನನ್ನೇ ಕೊಂದು ತನ್ನ ಚಿಕ್ಕಪ್ಪನೇ ಮಗಳನ್ನು ವಿವಾಹವಾಗಿ ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಈ ದೆಹಲಿಯಲ್ಲಿ ಒಂದು ಬೃಹತ್ ಸೇನೆಯನ್ನು ಕಟ್ಟಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ದೆಹಲಿಯಲ್ಲಿ ಈ ಮಾರುಕಟ್ಟೆ ಸುಧಾರಣೆಯನ್ನು ತಂದಂಥವನು ಅಲ್ಲಾವುದ್ದೀನ್ ಖಿಲ್ಜಿ. ದೆಹಲಿಯಲ್ಲಿ ಈ ಹಾಜರಾತಿ ಪದ್ಧತಿಯನ್ನು ತಂದಂಥವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ವೇತನ ಪದ್ಧತಿಯನ್ನು ತಂದಂಥವನು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ವಿಶೇಷವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂಥ ಮೊದಲ ಡೆಲ್ಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗೆ ಈತನನ್ನು 2ನೇ ಅಲೆಕ್ಸಾಂಡರ್ ಏನಂತ ಕರೀತಾರೆ, 2ನೇ ಅಲೆಕ್ಸಾಂಡರ್ ಅಂತ ಕರೀತಾರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು. ಇವನ ಮೊದಲ ಹೆಸರೇ ಆಲಿ ಗುರ್ಷಪ್ ಅಂತ. ಇವನ ಮೊದಲ ಹೆಸರು ಏನು ಅಂದರೆ ಆಲಿ ಗುರ್ಷಪ್ ಸ್ನೇಹಿತರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಪ್ರಮುಖ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೂಜಾಟಗಳನ್ನು ಮತ್ತು ಔತಣಕೂಟ ಈ ರೀತಿ ಬಲ್ಬನನ ಆಸ್ಥಾನದಲ್ಲಿತ್ತೋ ಅದೇ ರೀತಿಯಾದಂಥ ಕೆಲವು ಕಾನ್ಸೆಪ್ಟ್ಗಳನ್ನು ಸಹ ಈತ ತಂದಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಮತ್ತು ಅವುಗಳ ಅಂಶಗಳ ಬಗ್ಗೆ ನಾವೀಗ ಮಾತಾಡಿದ್ವಿ. ಹಾಗಾದರೆ ಮುಂದಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಮಹಮ್ಮದ್ ಗೋರಿಯು 1ನೇ ಮತ್ತು 2ನೇ ತರೈನ್ ಯುದ್ಧಗಳನ್ನು ಯಾರೊಡನೆ ಹೋರಾಡಿದ ಅಂತ. ನೋಡಿ, ನಮಗೆ 1ನೇ ತರೈನ್ ಯುದ್ಧದ ಬಗ್ಗೆ ಗೊತ್ತಿದೆ. 1191ರಲ್ಲಿ ಮೊದಲ ತರೈನ್ ಯುದ್ಧದಲ್ಲಿ ಯಾರು ಗೆಲ್ತಾನೆ ಅಂದರೆ ಅಂದರೆ 1ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆಲ್ತಾನೆ. ಹಾಗಾದರೆ ನಮಗೆ ಈ 2ನೇ ತರೈನ್ ಯುದ್ಧದಲ್ಲಿ 1192ರಲ್ಲಿ ನಮಗೆ ಈ 2ನೇ ತರೈನ್ ಕದನ ನಡೆಯುತ್ತೆ. ಈ ತರೈನ್ ಎಲ್ಲಿದೆ ಅಂತ ಹೇಳಿದ್ದೀನಿ, ಹರಿಯಾಣದಲ್ಲಿದೆ ಅಂತಕ್ಕಂಥದ್ದು. ಹಾಗಾದರೆ ಫಸ್ಟು ಮತ್ತು ಸೆಕೆಂಡು ಮತ್ತು 3ನೇ ತರೈನ್ ಕದನ ಇಲ್ತಮಶ್ ಮತ್ತು ಎಲ್ದೋಜ್ ನಡುವೆ ನಡೆಯುತ್ತೆ ಅಂತಲೂ ಹೇಳಿದ್ದೀನಿ. ಹಾಗಾದರೆ ಈ 2 ತರೈನ್ ಕದನಗಳಲ್ಲಿ ಈ ಮೊಹಮ್ಮದ್ ಗೋರಿ ಏನಿದ್ದಾನೆ, ಗಜ್ನಿ ಆದಮೇಲೆ ನಮಗೆ ಈ ಗೋರಿ ಬರ್ತಾನೆ. ಗೋರಿಯ ಒಬ್ಬ ದಂಡನಾಯಕ ಐಬಕ್. ಗೋರಿ 1206ರಲ್ಲಿ ಸತ್ತ ಮೇಲೆ ದೆಹಲಿ ಸಿಂಹಾಸನವೇರಿದ್ದು ಐಬಕ್. ಈ 3ನೇ ಪೃಥ್ವಿರಾಜ್ ಚೌಹಾಣ್ ಏನಿದ್ದಾನೆ, ಇವನು ಈ 2 ಕದನಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಿದಂಥವನು ಅಥವಾ ಭಾಗವಹಿಸಿದಂಥವನು ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ 6ನೇ ಪ್ರಶ್ನೆಗೆ 3ನೇ ಪೃಥ್ವಿರಾಜ್ ಚೌಹಾಣ್. ಈಗ ಸಂಯುಕ್ತೆ ಮತ್ತು ಪೃಥ್ವಿರಾಜ್ ಚೌಹಾನನ ಪ್ರೇಮ ಕಥೆ ನಿಮಗೆ ಗೊತ್ತಿದೆ. ಚಾಂದ್ ಬರ್ದಾಯಿ ಬರೆದಂತಹ ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಕೃತಿ. ನೋಡಿ, ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಈ ವರ್ಷ ಒಂದು 2-3 ಬಾರಿ KPSCಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿವು. ಭಾರತೀಯ ತತ್ವಶಾಸ್ತ್ರದಲ್ಲಿ ಅಂದರೆ ಭಾರತೀಯ ಫಿಲಾಸಫಿಯಲ್ಲಿ ನಿಮಗೆ ಸಂಖ್ಯಾ ಪರಂಪರೆಯ ಮೂಲ ಇವರಿಗೆ ಸಂಬಂಧಿಸಿದಂತೆ. ನೋಡಿ, ನಿಮಗೆ ಕಪಿಲ ಅಂತ ಬರುತ್ತೆ, ಗೌತಮಿ ಅಂತ ಬರುತ್ತೆ, ಪತಾಂಜಲಿ ಅಂತ ಬರುತ್ತೆ. ನೋಡಿ, ಕಪಿಲ ಅಂದರೆ ಸಂಖ್ಯಾ ದರ್ಶನ ಅಂತ, ಹಾಗೆ ಗೌತಮಿ ಅಂದರೆ ನ್ಯಾಯ ದರ್ಶನ ಅಂತ, ಪತಾಂಜಲಿ ಅಂದರೆ ಯೋಗ ದರ್ಶನ ಅಂತ, ಈ ಗೌತಮಿ ಅಂದರೆ ನ್ಯಾಯ ದರ್ಶನ. ಏನು ನಮಗೆ 6 ದರ್ಶನಗಳು ಬರುತ್ತೆ. ಆ 6 ದರ್ಶನಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಸಂಖ್ಯಾ ದರ್ಶನದ ಬಗ್ಗೆ, ಯೋಗ ದರ್ಶನದ ಬಗ್ಗೆ, ನ್ಯಾಯ ದರ್ಶನದ ಬಗ್ಗೆ ನಿಮಗೆ ಏನ್ಷಿಯಂಟ್ ವೇದಿಕ್ ಸಿವಿಲೈಜೇಷನ್ನಲ್ಲಿ, ಆಫ್ಟರ್ ವೇದಿಕ್ ಸಿವಿಲೈಜೇಷನ್ನಲ್ಲಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ ಅಂತಕ್ಕಂಥದ್ದು ಇದು ನಿಮಗೆ ಗೊತ್ತಿರಬೇಕು. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ 8ನೇ ಪ್ರಶ್ನೆ ಹೀಗಿದೆ. ಆಲ್ಮೋಸ್ಟ್ ಡೆಲ್ಲಿ ಸುಲ್ತಾನ್ಸಲ್ಲಿ ಗುಲಾಮಿ ಡೈನೆಸ್ಟಿ ಮೇಲೇ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಕ್ರೊನಾಲಜಿಕಲ್ ಆರ್ಡರ್ನ ಕ್ವಶನ್ಸ್ಗಳನ್ನ ಕೇಳೋದು. ದೆಹಲಿಯನ್ನು ಆಳಿದ ಕೆಳಗಿನ ಸುಲ್ತಾನರನ್ನು ಕಾಲಾನುಕ್ರಮವಾಗಿ ಜೋಡಿಸಿ, ಕ್ರೊನಾಲಜಿಕಲ್ ಆರ್ಡರ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಡೆಲ್ಲಿ ಸುಲ್ತಾನರಲ್ಲಿ ಇಲ್ತಮಶ್ ಇದ್ದಾನೆ, ಬಲ್ಬನ್ ಇದ್ದಾನೆ, ಹಾಗೆ ರಜಿಯಾ ಸುಲ್ತಾನ್ ಇದ್ದಾರೆ, ನಾಸಿರುದ್ದೀನ್ ಮೊಹಮ್ಮದ್ ಅಂತಕ್ಕಂಥವ್ರು ಇದ್ದಾರೆ. ನೋಡಿ, ಫಸ್ಟ್ ಬರ್ತಕ್ಕಂಥವ್ನು ಯಾರು ಅಂದರೆ ಈ ಇಲ್ತಮಶ್. ಕುತುಬುದ್ದೀನ್ ಐಬಕ್ ಆದಮೇಲೆ ನಾನು ಬರೆದು ಹೇಳಿದ್ದೀನಿ ಆರಂ ಶಾ ಬರ್ತಾನೆ. ಆರಂ ಶಾ ಆದಮೇಲೆ ಇಲ್ತಮಶನ್ ಬರ್ತಾನೆ. ಇಲ್ತಮಶ್ ಆದಮೇಲೆ ರುಕ್ಕುದ್ದೀನ್ ಬರ್ತಾನೆ. ರುಕ್ಕುದ್ದೀನ್ ಆದಮೇಲೆ ರಜಿಯಾ ಬರ್ತಾಳೆ. ರಜಿಯಾ ಆದಮೇಲೆ ನಾಸಿರುದ್ದೀನ್ ಮೊಹಮ್ಮದ್ ಬರ್ತಾನೆ. ನಾಸಿರುದ್ದೀನ್ ಮೊಹಮ್ಮದ್ ಆದಮೇಲೆ ಈ ಬಲ್ಬನ್ ಬರ್ತಾನೆ, ನಾಸಿರುದ್ದೀನನ ಮಾವ. ಅಂದರೆ ಬಲ್ಬನ್ನೇ ಲಾಸ್ಟಲ್ಲಿ, ಬಲ್ಬನ್ನೇ ಈ ಶಿಜ್ದಾ ಪದ್ಧತಿ ದೈವದತ್ತ ಸಿದ್ಧಾಂತದ ಬಗ್ಗೆ ನಂಬಿಕೆ ಇಟ್ಟವನು.
ಹಾಗಾದರೆ ಇಲ್ಲಿ ಇಲ್ತಮಶ್ ಇದ್ದಾರೆ, ಇಲ್ತಮಶ್ ಆದಮೇಲೆ ಯಾರು ಬರ್ತಾರೆ ಅಂದರೆ ರಜಿಯಾ. ರಜಿಯಾ ಆದಮೇಲೆ ಯಾರು ಬರ್ತಾರೆ ಅಂದರೆ ಈ ನಾಸಿರುದ್ದೀನ್. ನಾಸಿರುದ್ದೀನ್ ಆದಮೇಲೆ ಕೊನೆಯದಾಗಿ ಯಾರು ಬರ್ತಾರೆ ಅಂದರೆ ಬಲ್ಬನ್. ನಾಸಿರುದ್ದೀನನ ಮಾವ ನಾಸಿರುದ್ದೀನನ್ನು ಅಧಿಕಾರದಿಂದ ಕೆಳಗಿಳಿಸಿ ಬರ್ತಾನೆ. ಇಲ್ಲಿ 2 ಎಲ್ಲಿ ಲಾಸ್ಟ್ ಇದೆ ಅಂತ ನೋಡ್ತಾ ಹೋಗೋಣ. ಇಲ್ತಮಶ್ ಫಸ್ಟ್ ಕರೆಕ್ಟಾಗಿದೆ, ನೆಕ್ಸ್ಟ್ ರಜಿಯಾ ಇದೆ, ನೆಕ್ಸ್ಟು ನಾಸಿರುದ್ದೀನ್ ಮೊಹಮ್ಮದ್ ಇದೆ, ಹಾಗೆ ಕೊನೆಯದಾಗಿ ಒಂದೇ ಆಪ್ಷನ್, ಕೊನೆ ಆಪ್ಷನ್ ಎರಡನೇದು ಬಲ್ಬನ್ ಎಲ್ಲಿದ್ದಾನಂದರೆ ಈ ಥರದ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು, ಕಂಡುಹಿಡಿಬೋದು. ಎಸ್, ಹಾಗಾದರೆ 8ನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಗಮನಿಸಿದ್ದೀವಿ ಸ್ನೇಹಿತರೆ. ಎಸ್, ಹಾಗಾದರೆ ಇದಾದಮೇಲೆ ಮುಂದಿನ ಪ್ರಶ್ನೆ ನಮಗೆ ಹೇಗೆಲ್ಲ ಕೇಳ್ಬೋದು, ಅದರ ಮುಖ್ಯಾಂಶಗಳೇನು ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಹೋಗೋಣ. ಎಸ್, ಈ ಕೆಳಗಿನ ಯಾವ ಭಾರತದ ಪೋರ್ಚುಗೀಸ್ ನೆಲೆಯನ್ನು ಬ್ರಿಟಿಷರು ಆನಂತರ ವಶಪಡಿಸಿಕೊಂಡರು? ಏಕೆಂದರೆ ಪೋರ್ಚುಗೀಸರು ಗೋವಾ, ಕೊಚ್ಚಿ, ಮದ್ರಾಸ್ ಮತ್ತು ಮುಂಬೈ ಅಂತಕ್ಕಂಥ ಅಂಶಗಳಿತ್ತು. ನೋಡಿ, ಅವರು ಫಸ್ಟು ಪೋರ್ಚುಗೀಸರು ಭಾರತಕ್ಕೆ ಬಂದು 1498ರಲ್ಲಿ ಈ ಒಂದು ವಿಶೇಷವಾಗಿ ಈ ಕೇರಳದ ಕಲ್ಲಿಕೋಟೆಯ ಕಾಪು ಕಾಡನ್ನು ವಶಪಡಿಸಿಕೊಂಡಿದ್ದರು. ಹಾಗೆ 1961ರವರೆಗೂ ಸಹ ಈ ಗೋವಾ, ಕೊಚ್ಚಿ ಈ ಪ್ರದೇಶಗಳು ಅವರ ವಶದಲ್ಲಿತ್ತು. ಮಡ್ರಾಸ್ ಬ್ರಿಟಿಷರ ವಶದಲ್ಲಿತ್ತು. ಆದರೆ ಮುಂಬೈ ಏನಿದೆ, ಈ ಬಾಂಬೆಯನ್ನು ಈ ಪೋರ್ಚುಗೀಸರಿಂದ ಇವರು ವಶಪಡಿಸಿಕೊಂಡ್ರು. ಯಾಕೆ ಅಂದರೆ ಬಾಂಬೆಯನ್ನು ಪೋರ್ಚುಗೀಸರಿಂದ ಏನು ಮಾಡ್ತಾರೆ, ವರದಕ್ಷಿಣೆಯಾಗಿ ಪಡಿತಾರೆ ಅಂತಕ್ಕಂಥದ್ದು. ಇಂಗ್ಲೆಂಡಿನದೊಡೆ ಪೋರ್ಚುಗೀಸ್ ಸಹೋದರಿ ಕ್ಯಾಥರಿನ್ಗಳನ್ನು ವಿವಾಹವಾಗಿ ಏನು ಮಾಡ್ತಾನೆ, ಈ ಬಾಂಬೆಯನ್ನು ವರದಕ್ಷಿಣೆಯಾಗಿ ಪಡಿತಾನೆ. ಹಾಗಾಗಿ ಯಾವ ನೆಲೆಯನ್ನು ಬ್ರಿಟಿಷರು ಪಡೆದರು ಅಂದರೆ ಪೋರ್ಚುಗೀಸರಿಂದ ಈ ಒಂದು ಪೋರ್ಚುಗೀಸ್ ದೊರೆಯ ಸಹೋದರಿ ಕ್ಯಾಥರಿನ್ಗಳನ್ನು ವಿವಾಹವಾಗಿ ಬಾಂಬೆಯನ್ನು ಏನು ಮಾಡ್ತಾರೆ, ವರದಕ್ಷಿಣೆ ಡೌರಿಯಾಗಿ ಪಡಿತಾರೆ. ಎಸ್, ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಅವರ ಆಳ್ವಿಕೆ ಅವಧಿಯಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ 2 ಪ್ರಶ್ನೆಗಳು ಗೊಂದಲ ಆಗುತ್ತೆ, ಒಂದು ಜಹಾಂಗೀರ್ ಮತ್ತೊಂದು ಅಕ್ಬರ್. ಆ್ಯಕ್ಚುಲಿ ಈಸ್ಟ್ ಇಂಡಿಯಾ ಕಂಪನಿ ಇವರ ಆಳ್ವಿಕೆಯಲ್ಲಿ ಸ್ಥಾಪನೆ ಆಯಿತು ಅಂದರೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಡಿಸೆಂಬರ್ 31ರಂದು ಸ್ಥಾಪನೆ ಆಯಿತು. ಬಟ್ ಆದರೆ 1605ರವರೆಗೆ ಮೊಘಲ್ ಚಕ್ರವರ್ತಿಯಾಗಿದ್ದಂಥವನು ಅಕ್ಬರ್. ಈ ರೀತಿ ಪ್ರಶ್ನೆ ಕೇಳಿದಾಗ ನಮಗೆ ಅಕ್ಬರ್ ಆನ್ಸರ್ ಆಗುತ್ತೆ. ಅಕಸ್ಮಾತ್ ಭಾರತದಲ್ಲಿ ಇವರ ಆಳ್ವಿಕೆ ಅಂತೇನು ಕೇಳಬೇಕಿತ್ತು, ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದು 1013ರಲ್ಲಿ ಸೂರತ್ತಲ್ಲಿ ಯಾರು ಅಂತ ಕೇಳಿದರೆ ಜಹಾಂಗೀರ್ ಅಂತ ಬರಬೇಕು. ಬಟ್ ಕಂಪನಿ ಸ್ಟಾರ್ಟ್ ಆಗಿದ್ದರಿಂದ ಅಂತ ಜಾನ್ ಕಂಪನಿ ಅಂತ ಏನು ಕರಿತೀರಿ, ಇಂಡಿಯಾ ಕಂಪನಿ, ಇದು ಸ್ಟಾರ್ಟ್ ಆಗಿದ್ದು ಅಕ್ಬರ್ ಕಾಲದಲ್ಲಿ. ಹಾಗಾಗಿ 1608ರಲ್ಲಿ ಕ್ಯಾಪ್ಟನ್ ಹಾಕಿಂಗ್ಸ್ ಬರ್ತಾನೆ, 1612ರಲ್ಲಿ ಕ್ಯಾಪ್ಟನ್ ಬೆಸ್ಟ್ ಬರ್ತಾನೆ, 1613ರಲ್ಲಿ ಹಾಲ್ಡ್ವರ್ತ್ ಬಂದಾಗ ಇದು ಸೂರತ್ ಅವರ ಮೊದಲ ವ್ಯಾಪಾರ ಕೇಂದ್ರ ಆಗುತ್ತೆ. 1615-16ರಲ್ಲಿ ಸರ್ ಥಾಮಸ್ ರೋ ಬರ್ತಾನೆ. ನೋಡಿ, ಈ ಸರ್ ಥಾಮಸ್ ರೋ ಮತ್ತು ಇವರಿಗೆ ಸಂಬಂಧಿಸಿದಂಥ ಅಂಶಗಳು ಈಗ ಏನಾಗುತ್ತೆ ಅಂದರೆ ಕೆಲವು ಜಹಾಂಗೀರ್ ಅಂತ ಆನ್ಸರ್ ತಿಳ್ಕೊಳ್ತಾರೆ. ಆದರೆ ಸ್ಥಾಪನೆ ಆದಾಗ ಅಕ್ಬರ್, ಭಾರತದಲ್ಲಿ ಅವಕಾಶ ನೀಡಿದ್ದಂಥದ್ದು ಜಹಾಂಗೀರ್ ಅಂತ ಗೊತ್ತಿರಬೇಕು. ಭಾರತದಲ್ಲಿ ಅವಕಾಶ, ಕಲ್ಕತ್ತಾದಲ್ಲಿ ಅವಕಾಶ ನೀಡಿದವನು ಶಹಜಾನ್ ಅಂತ ಗೊತ್ತಿರಬೇಕು. ಕಲ್ಕತ್ತಾದಲ್ಲಿ ಅವಕಾಶ ನೀಡಿದವರಿಗೆ ಶಹಜಾನ್ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಬಿಬಿಕಾ ಮಖಬರ್ ಇಲ್ಲಿದೆ ಅಂತಕ್ಕಂಥದ್ದು. ಗೋಲ್ಕಂಡ, ಲಾಹೋರ್, ಔರಂಗಾಬಾದ್, ಆಗ್ರಾ. ನೋಡಿ, ಗೋಲ್ಕಂಡ ನಿಮಗೆ ಗೊತ್ತಿದೆ, ಹಾಗೆ ಲಾಹೋರ್ ಮತ್ತು ಈ ಔರಂಗಾಬಾದ್, ಆಗ್ರಾ. ಬಿಬಿಕಾ ಮಖಬಾರ್ ಅಂತಕ್ಕಂಥದ್ದು ಈ ಮೊಘಲ್ ಕಾಲದ, ಯಾರ ಕಾಲದ, ಮೊಘಲ್ ಕಾಲದಲ್ಲಿದ್ದಂತಹ ಒಂದು ಕಟ್ಟಡ. ಇದು ಯಾರ ನೆನಪಿಗಾಗಿ, ಔರಂಗಜೇಬನ ಒಂದು ಮಡದಿಯ ನೆನಪಿಗಾಗಿ 668ರಲ್ಲಿ ನಿರ್ಮಾಣ ಮಾಡಿದ್ದು. ಈ ಔರಂಗಾಬಾದ್ನಲ್ಲಿ ನಿರ್ಮಾಣ ಮಾಡಿದ್ದೆ, ಈ ಒಂದು ಮಹಾರಾಷ್ಟ್ರದ ಔರಂಗಾಬಾದಲ್ಲಿ ನಿರ್ಮಾಣ ಮಾಡಿದ್ದೆ ಈ ಬಿಬಿಕಾ ಮಖಬರ್ ಅಂತಕ್ಕಂಥದ್ದು, ಹಿರಿಯ ಹೆಂಡತಿ ಔರಂಗಜೇಬನ. ಎಸ್, ಹಾಗಾಗಿ ಇದರ ನಿರ್ಮಾಪಕರು ಔರಂಗಜೇಬ್ ಅಂತ ಗೊತ್ತಿರಬೇಕು. ಹಾಗೆ 1668ರಲ್ಲಿ ಇದು ಏನಾಯಿತು ಅಂತಕ್ಕಂಥದ್ರ ಬಗ್ಗೆನೂ ನಿಮಗೆ ಮಾಹಿತಿ ಇರಬೇಕು. ಎಸ್, ಹಾಗಾದರೆ ಗೋಲ್ಕಂಡ, ಲಾಹೋರ್ ಮತ್ತು ಔರಂಗಾಬಾದ್, ಆಗ್ರಾ ಸಂಬಂಧಿಸಿದಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಇದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಎಸ್, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಪ್ಲಾಸಿ ಕದನ, ಬಕ್ಸರ್ ಕದನ, 3ನೇ ಪಾಣಿಪತ್ ಕದನ ಮತ್ತು ವಾಂಡಿವಾಶ್ ಕದನ. ನೋಡಿ, ಇಲ್ಲಿ ಪ್ಲಾಸಿ ಕದನ ಅಂದರೆ ಗೊತ್ತಿದೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿ ಆಡಿದ ಕದನ ಪ್ಲಾಸಿ. ನೆಕ್ಸ್ಟು ಬಕ್ಸರ್ ಕದನ ಅಂತ ಗೊತ್ತಿದೆ, 1764ರಲ್ಲಿ ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಈ ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೆ ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. 3ನೇ ಪಾಣಿಪತ್ ಕದನ ಪೇಶ್ವೆ ಮತ್ತು ಅಫ್ಘಾನರಿಗೆ ನಡೆಯುತ್ತೆ, 1761ರಲ್ಲಿ ನಡೀತು.
ಹಾಗೆ ಪೋರ್ಚುಗೀಸ್ ಮತ್ತು ಬ್ರಿಟಿಷರು ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಫ್ರೆಂಚರಿಗೆ ಭಾರತದಲ್ಲಿ ನಿರ್ಣಾಯಕವಾದಂತಹ ವಾರ ಯಾವುದು ಅಂದರೆ ಈ ತಮಿಳುನಾಡಿನ ವಾಂಡಿವಾಶ್ ಕದನ 1760 ನೋಡಿ, ಎ ಇಲ್ಲೂ ರೈಟ್ ಇದೆ, ಎ ಇಲ್ಲೂ ರೈಟ್ ಇದೆ. ಹಾಗಾದರೆ ನಮಗೆ ಡಿ ಇಲ್ಲಿ ರೈಟ್ ಇದೆ 60, 61 ಸಿ ಇಲ್ಲಿದೆ, ಲಾಸ್ಟ್ ಬಿ ಇಲ್ಲಿದೆ. ನಮಗೆ ಈ ಸೆಕೆಂಡ್ ಒನ್ ಆಪ್ಷನ್ ಸರಿಯಾಗಿದೆ. ಯಾವುದು? ಈ ಸೆಕೆಂಡ್ ಒನ್ ಆಪ್ಷನ್ ಸರಿಯಾಗಿದೆ. ನೋಡಿ ಸ್ನೇಹಿತರೆ, ಈ ಥರದ ಪ್ರಶ್ನೆಗಳು ನಮಗೆ ಕೇಳ್ಬೋದು. ಬೇರೆ ಬೇರೆ ವಿಧಾನದಲ್ಲೂ ಸಹ ಈ ಪ್ರಶ್ನೆಗಳನ್ನು ನಮಗೆ ನೋಡ್ತಾ ಹೋಗ್ಬೋದು. ಮತ್ತೆ ಕ್ವಶನ್ಸ್ಗಳು ರಿಪೀಟ್ ಆಗ್ಬೋದು. ನೆಕ್ಸ್ಟ್, ಗಾಂಧೀಜಿಯವರ ರಾಜಕೀಯ ತತ್ವ ಸರ್ವೋದಯ ಪರಿಕಲ್ಪನೆಯ ಪ್ರಭಾವಿತವಾದದ್ದು ಇವರಿಂದ ಅಂತ. ನೋಡಿ, ಈ ಗಾಂಧೀಜಿಯವರು 1893ರಿಂದ 1915ರವರೆಗೆ ಆಫ್ರಿಕಾದಲ್ಲಿ 22 ವರ್ಷಗಳು ಇದ್ದಂಥ ಸಂದರ್ಭದಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರ ಮೇಲೆ ಪ್ರಭಾವ ಬೀರಿದ ಅತ್ಯಂತ ಮುಖ್ಯವಾದಂತಹ ವ್ಯಕ್ತಿ ಅಂತ ಗೊತ್ತಿರಬೇಕು. ಹಾಗೆ ಜಾನ್ ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಅಂತಕ್ಕಂಥ ಕೃತಿ ಅವರ ಮೇಲೆ ಪ್ರಭಾವ ಬೀರಿದಂತಹ ಒಂದು ಕೃತಿ ಅಂತ ಗೊತ್ತಿರಬೇಕು. ಈ ಕೃತಿಯ ಪ್ರಭಾವದಿಂದಲೇ ಸರ್ವೋದಯ ಪರಿಕಲ್ಪನೆ ಯಾರಿಂದ ಅಂದರೆ ಈ ಜಾನ್ ರಸ್ಕಿನ್ ಅಂತೇನಿದ್ದಾರೆ, ಈ ಜಾನ್ ರಸ್ಕಿನ್, ಈ UK ಜಾನ್ ರಸ್ಕಿನ್ ಮತ್ತು ನಮಗೆ ಈ ಲಿಯೋ ಟಾಲ್ಸ್ಟಾಯ್, ರಷ್ಯಾದ ಲಿಯೋ ಟಾಲ್ಸ್ಟಾಯ್ ಇವರ ಕೃತಿಗಳ ಬಗ್ಗೆ ಅವರು ಹೆಚ್ಚು ಪ್ರಭಾವಿತರಾಗಿದ್ದರು. ಹಾಗೆ ಲಿಯೋ ಟಾಲ್ಸ್ಟಾಯ್ ಅವರ ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥ ಕೃತಿಯೂ ಸಹ ಗಾಂಧೀಜಿ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿತ್ತು. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ನೋಡಿ, ಗಾಂಧೀಜಿಯವರು ಇನ್ ಸ್ವರಾಜ್ ಇದೆ, ಸರ್ವೋದಯ ಕೃತಿ ಇದೆ, ಇನ್ ಸ್ವರಾಜ್ ಕೃತಿಯನ್ನು ನೋಡ್ಬೋದು, ಮೈ ಅರ್ಲಿ ಲೈಫನ್ನು ನೋಡ್ಬೋದು, ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥ ಅವರ ಆಟೋಬಯೋಗ್ರಫಿ ನೋಡ್ಬೋದು, ಹಾಗೆ ಕನ್ಕ್ವಿಸ್ಟ್ ಆಫ್ ಮೈ ಸೆಲ್ಫ್ ಅಂತಕ್ಕಂಥ ಕೃತಿಯನ್ನು ಸಹ ನೋಡ್ಬೋದು, ಇಂಡಿಯಾ ಪ್ರಾಬ್ಲಮ್ಸ್ ಅಂತಕ್ಕಂಥ ಕೃತಿಯನ್ನು ಸಹ ನೋಡ್ಬೋದು. ಹಾಗೆ ಜಾನ್ ರಸ್ಕಿನ್ ಅವ್ರ ಬಗ್ಗೆ ಗೊತ್ತಿರಬೇಕು. ಆಫ್ರಿಕಾದಲ್ಲಿದ್ದಾಗಲೇ ಗಾಂಧೀಜಿ 3000ಕ್ಕೂ ಹೆಚ್ಚು ಪದಗಳನ್ನು ಓದಿದರು ಅಂತ ಹೇಳ್ತಾರೆ. ಹಾಗೆ 3000ಕ್ಕೂ ಹೆಚ್ಚು ಕೃತಿಗಳನ್ನು ಓದಿದರು ಅಂತ ಹೇಳ್ತಾರೆ. ಹಾಗೆ ಪೈನಿಕ್ ಸೆಟಲ್ಮೆಂಟ್ ಅಂತಕ್ಕಂಥದ್ದು 1904ರಲ್ಲಿ ಆಫ್ರಿಕಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ ಯಂಗ್ ಇಂಡಿಯಾ ಇರುತ್ತೆ, 31ರಲ್ಲಿ ಯಂಗ್ ಇಂಡಿಯಾ ಹರಿಜನ ಪತ್ರಿಕೆ ಆಗುತ್ತೆ. ಈ ರೀತಿಯಾಗಿ ನಮಗೆ ವಿಶೇಷವಾಗಿ ನವಜೀವನ ಪತ್ರಿಕೆ ಇರ್ಬೋದು, ಇವೆಲ್ಲ ಗಾಂಧೀಜಿಯವ್ರ ಬಗ್ಗೆ ತಿಳ್ಕೊಂಡಿರಬೇಕು. ಅವರ ಕೃತಿಗಳ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ಮುಂದೆ ಗೋಲ್ ಗುಮ್ಮಟ ಗೋರಿಯು ಈ ಕೆಳಗಿನ ಅರಸನದ್ದಾಗಿತ್ತು. ಇಲ್ಲಿ ಎರಡೇ ಪ್ರಶ್ನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತಕ್ಕಂಥವನು ಇವನು ಏನು ನಿರ್ಮಾಣ ಮಾಡ್ತಾನೆ? ರೋಜಾವನ್ನು ನಿರ್ಮಾಣ ಮಾಡ್ತಾನೆ, ದಕ್ಷಿಣದ ತಾಜ್ ಮಹಲ್ ಆದಂಥ ಇಬ್ರಾಹಿಂ ರೋಜಾವನ್ನು. ಹಾಗೆ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥವನು ಇಲ್ಲಿ 1627ರಿಂದ 1657ರವರೆಗೆ ಈ ಒಂದು ಗೋಳಗುಮ್ಮಟ ಬಿಜಾಪುರದಲ್ಲಿ ನಿರ್ಮಾಣ ಆಯಿತು. ಮಲ್ಲಿಕ್ ಸಂದಲ್ ಅದರ ಶಿಲ್ಪಿ ಅಂತ ಗೊತ್ತಿರಬೇಕು. ಹಾಗೆಯೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತಕ್ಕಂಥವನು ದಕ್ಷಿಣದ ತಾಜ್ ಮಹಲ್ ಆದಂತಹ ಇಬ್ರಾಹಿಂ ರೋಜಾವನ್ನು ಏನು ಮಾಡ್ತಾನೆ? ಈತ ನಿರ್ಮಾಣ ಮಾಡ್ತಾನೆ. 1626ರಲ್ಲಿ ಇಬ್ರಾಹಿಂ ರೋಜಾ ಸ್ಟಾರ್ಟ್ ಆಗುತ್ತೆ. 26-27ರಲ್ಲಿ ಈ ಗೋಳಗುಮ್ಮಟ ಸ್ಟಾರ್ಟ್ ಆಗುತ್ತೆ. 1632ರಲ್ಲಿ ತಾಜ್ ಮಹಲ್ ಸ್ಟಾರ್ಟ್ ಆಗುತ್ತೆ. ತಾಜ್ ಮಹಲ್ಗಿಂತ ಮುಂಚೆನೇ ಇದ್ದಂಥದ್ದು ಇವು ಅಂತ ಗೊತ್ತಿರಬೇಕು. 1631ರಲ್ಲಿ ಮಮತಾಜ್ ಸತ್ತೋಗ್ತಾಳೆ. 1632ರಲ್ಲಿ ತಾಜ್ ಮಹಲ್ ನಿರ್ಮಾಣ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಾಗಾದರೆ ಮೊಹಮ್ಮದ್ ಆದಿಲ್ ಶಾ ಇದಕ್ಕೆ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಗೋಳಗುಮ್ಮಟ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾದ ಒಂದು ಗುಮ್ಮಟ ಅಂತಲೂ ಸಹ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಾವು ಅಧ್ಯಯನವನ್ನು ಮಾಡಿದ್ವಿ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷವು ಡ್ಯಾಶ್ ಅವಧಿಯಲ್ಲಿ ವಿಭಜನೆಗೊಂಡಿತ್ತು. ಒಂದು ಪೂನಾ, ಸೂರತ್, ನಾಗಪುರ ಮತ್ತು ಕಲ್ಕತ್ತಾ. ನೋಡಿ, ಆಲ್ಮೋಸ್ಟ್ ಕಲ್ಕತ್ತಾ ಅಧಿವೇಶನದಲ್ಲೇ ಈ ಒಂದು ಜನಗಣಮನ ಆಗಿದ್ದು, ಸ್ವರಾಜ್ಯ ಪರಿಕಲ್ಪನೆ ಬಂದಿದ್ದು. ನಾಗಪುರ ಅಧಿವೇಶನದಲ್ಲೇ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟನ್ನು ನಾವು ಅಕ್ಸೆಪ್ಟ್ ಮಾಡಿದ್ದು. ಆದರೆ ಸೂರತ್ ಏನಿದೆ, ಗುಜರಾತಿನ 1907ರ ಸೂರತ್ ಒಡಕಲ್ಲಿ ಏನಾಗುತ್ತೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು, ಎಕ್ಸ್ಟ್ರೀಮಿಸ್ಟ್ ಮಾಡರೇಟರ್ಸ್ ಅಂತಕ್ಕಂಥವ್ರು ಏನಾಗ್ತಾರೆ, ಡಿವೈಡ್ ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಪೂನಾದಲ್ಲಿ ಫಸ್ಟ್ ನಡಿಬೇಕಾಗಿತ್ತು, ಕಾರಣಾಂತರದಿಂದ ನಡೀಲಿಲ್ಲ ಫಸ್ಟ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕಾಗಿದ್ದು ಸೂರತ್ ಒಡಕು. ಯಾವುದು? ಸೂರತ್ ಒಡಕು. ಈ ಸೂರತ್ ಒಡಕು ಲಕ್ನೋದಲ್ಲಿ ಏನಾಗುತ್ತೆ, ಮತ್ತೆ ಒಂದಾಗುತ್ತೆ. ಮುಸ್ಲಿಂ ಲೀಗ್ ಮತ್ತು INC ಹಾಗೆ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಲಕ್ನೋ ಅಗ್ರಿಮೆಂಟಲ್ಲಿ ಒಂದಾಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಭಗತ್ ಸಿಂಗ್ ಪಕ್ಷಕ್ಕೆ ಸೇರಿದವನು ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ. ನೋಡಿ, ಇದು 1934ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಅದಕ್ಕಿಂತ ಮುಂಚೆ
ಎನ್ ರಾಯ್ ಅವರು ಇದೆಲ್ಲ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಗೊತ್ತಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ನಿಮಗೆ ಗೊತ್ತಿದೆ ಎ.ಒ. ಹ್ಯೂಮ್ ಅವರಿಂದ ಸ್ಥಾಪನೆ ಆಗುತ್ತೆ. ನೋಡಿ, ಹಿಂದೂಸ್ತಾನ್ ಅಂದರೆ ಸಮಾಜವಾದಿ ಗಣರಾಜ್ಯ ಅಂತಕ್ಕಂಥ ಪಕ್ಷ 1924ರಲ್ಲಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಕ್ಕಂಥವ್ರು, ಹಾಗೆ ಸಚೇಂದ್ರನಾಥ್ ಸನ್ಯಾಲ್ ಅಂತಕ್ಕಂಥವ್ರು. ಯಾರು? ಸಚೇಂದ್ರನಾಥ್ ಸನ್ಯಾಲ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಬಟ್ ಇದರ ನಾಯಕ ಯಾರಾಗಿದ್ದ ಅಂದರೆ ಚಂದ್ರಶೇಖರ್ ಆಜಾದ್ ಆಗಿದ್ದ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಇದರ ಸದಸ್ಯರಾಗಿದ್ದರು. ಹಾಗೆ ಭಗತ್ ಸಿಂಗ್ ಅಂತಕ್ಕಂಥವನು ನವ ಜವಾನ್ ಸಭಾವನ್ನು ಸ್ಟಾರ್ಟ್ ಮಾಡಿದವನು ಯಾರು ಅಂದರೆ ಭಗತ್ ಸಿಂಗ್ ಅಂತಕ್ಕಂಥವನು. ಹಾಗೆ 1904ರಲ್ಲಿ ಈ ಒಂದು ಅಭಿನವ ಭಾರತ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡಿದವನು ಯಾರು ಅಂದರೆ ವಿ ಡಿ ಸಾವರ್ಕರ್. ಹಾಗೆ 1930ರಲ್ಲಿ ಇಂಡಿಯನ್ ರಿಪಬ್ಲಿಕನ್ ಆರ್ಮಿಯನ್ನು ಸ್ಟಾರ್ಟ್ ಮಾಡಿದಂಥವ್ನು ಯಾರು ಅಂದರೆ ಇಲ್ಲಿ ಚಿತ್ತಗಾಂಗ್ ದಾಳಿಯ ನೇತಾರ ಸೂರ್ಯಸೇನ್ ಅಂತ. ಯಾರು ಅಂದರೆ ಸೂರ್ಯಸೇನ್ ಅಂತಕ್ಕಂಥವನು ಈ ಒಂದು ಇಂಡಿಯನ್ ರಿಪಬ್ಲಿಕನ್ ಆರ್ಮಿ, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಆರ್ಮಿ 1924ರಲ್ಲಿ ಸಚೇಂದ್ರನಾಥ್ ಸನ್ಯಾಲ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಸ್ಟಾರ್ಟ್ ಮಾಡ್ತಾರೆ. ಇದು ಕಂಟಿನ್ಯೂ ಆಗಿ ಮುಂದೆ ಹೋಗುತ್ತೆ. 1928ರವರೆಗೆ ಇದು ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ. ಜಸ್ಟಿಸ್ ಪಾರ್ಟಿ ಗೊತ್ತಿದೆ, ಇದು ತಮಿಳುನಾಡಿಗೆ ಸಂಬಂಧಿಸಿದಂತಹ ಒಂದು ಪಾರ್ಟಿ ಅಂತ ನಿಮಗೆ ಗೊತ್ತಿರಬೇಕು, ಮತ್ತು ಅದರ ಬಗ್ಗೆ ಐಡಿಯಾನು ಸಹ ಇರಬೇಕು. ಈಗ 16ನೇ ಪ್ರಶ್ನೆ ನಿಮ್ಗೆ ಗೊತ್ತಾಯಿತು, ಹಿಂದೂಸ್ತಾನ್ ಸಮಾಜವಾದಿ ಒಂದು ಗಣರಾಜ್ಯ ಪಕ್ಷ ಅಂತ. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ಮತ್ತೆ ನಮಗೆ ಮೇಜರ್ ಪ್ರಶ್ನೆ ಏನು ಅಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ. ನೋಡಿ, ನಮಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂದರೆ 1833ರಲ್ಲಿ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗ್ತಾರೆ ಬಂಗಾಳದಿಂದ. ಹಾಗೆ ಇರ್ವಿನ್ ಅಂದರೆ 1931ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಇರ್ವಿನ್ ಬಗ್ಗೆ ಗೊತ್ತಿರಬೇಕು. ಲಾರ್ಡ್ ಡಾಲೋಸಿ ಅಂದರೆ 1848ರ ಡಾಟರ್ ಲ್ಯಾಬ್ಸ್ ಪಾಲಿಸಿ ಇರ್ಬೋದು. ಆದರೆ ಲಾರ್ಡ್ ಡಫ್ರಿನ್ ಮತ್ತು ಎ.ಒ. ಹ್ಯೂಮ್ ಸೇರಿ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ. ಹಾಗೆ ಸೇಫ್ಟಿ ವ್ಯಾಲ್ಯೂ ಥಿಯರಿಯನ್ನು, ರಕ್ಷಾ ಕವಾಟ ಸಿದ್ಧಾಂತವನ್ನು ಸ್ಟಾರ್ಟ್ ಮಾಡಿ ಭಾರತದಲ್ಲಿ ಏನು ಬ್ರಿಟಿಷರ ವಿರುದ್ಧ ಭಾರತೀಯರು ಹೊಂದಿದಂತಹ ಅಸಮಾಧಾನವನ್ನು ತಡೆಗಟ್ಟೋದಕ್ಕೋಸ್ಕರ ಈ ಸೇಫ್ಟಿ ವ್ಯಾಲ್ಯೂ ಥಿಯರಿಯನ್ನು ಇವರು ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. 17ನೇ ಪ್ರಶ್ನೆಗೆ ಲಾರ್ಡ್ ಡಫ್ರಿನ್ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು, ಮತ್ತು ಅದರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ನೇರ ಕ್ರಿಯಾ ದಿನ, ಡೈರೆಕ್ಟ್ ಆಕ್ಷನ್ ಡೇ ಅಂತಕ್ಕಂಥದ್ದು ಇವರನ್ನು ಆಚರಿಸಲ್ಪಟ್ಟರು. ನೋಡಿ, ನಮಗೆ ಈ ಒಂದು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಾಗ 3 ಜನರಿಂದ 1946ರಲ್ಲಿ ಈ ಇಂಟರ್ಮ್ ಗೌರ್ಮೆಂಟ್ ಮಧ್ಯಂತರ ಸರ್ಕಾರದ ಚುನಾವಣೆಯ ಫಲಿತಾಂಶದಿಂದ ಅಸಮಾಧಾನಗೊಂಡಂತಹ ಈ ಮೊಹಮ್ಮದ್ ಅಲಿ ಜಿನ್ನಾ 1946 ಆಗಸ್ಟ್ 16ನೇ ತಾರೀಕು, ಯಾವಾಗ ಆಗಸ್ಟ್ 16ನೇ ತಾರೀಕು ಈ ಆ್ಯಕ್ಷನ್ ಡೇ, ನೇರ ಕಾರ್ಯಾಚರಣೆಯ ದಿನ, ಡೈರೆಕ್ಟ್ ಆಕ್ಷನ್ ಡೇಯನ್ನು ಏನು ಮಾಡ್ತಾರೆ, ಹಿಂದೂಗಳ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಈ ಅತ್ಯಾಚಾರ ಅಥವಾ ಹಿಂದೂ ಕೋಮು ಭಾವನೆಯನ್ನು ತಡೆಗಟ್ಟೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೋಗ್ತಾರೆ, ನೌಕಾಲಿಗೆ ತೆರಳುತ್ತಾರೆ. ಹಾಗಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರೇ ಈ ಡೈರೆಕ್ಟ್ ಆಕ್ಷನ್ ಡೇ ಅಥವಾ ನೇರ ಕಾರ್ಯಾಚರಣೆ ದಿನ 1946 ಆಗಸ್ಟ್ 16 ಇದನ್ನು ನಡೆಸಿದಂಥ ದಿನ ಅಂತ ನಿಮಗೆ ಗೊತ್ತಿರಬೇಕು. ಮತ್ತು ಆ ಘಟನೆ ಬಗ್ಗೆಯೂ ಸಹ ನೀವು ಚೆನ್ನಾಗಿ ಓದಿರಬೇಕು. ಕ್ಯಾಬಿನೆಟ್ ಮಿಷನ್ ಆದಮೇಲೆ ನಮಗೆ ಮಧ್ಯಂತರ ಸರ್ಕಾರ ಇಂಟರ್ಮ್ ಗೌರ್ಮೆಂಟ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ 24ಕ್ಕೆ, ಆಗಸ್ಟಲ್ಲಿ ಈ ಘಟನೆಗಳು ನಡೆಯುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ಸ್ನೇಹಿತರೆ ನಮಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾರು ಪಲ್ಲವರ ಪೋತೋವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡನು? ನೋಡಿ, ಇಲ್ಲಿ ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯ, ಇಮ್ಮಡಿ ಪುಲಿಕೇಶಿ ಇವರೆಲ್ಲ ಆದಮೇಲೆ ಬರ್ತಕ್ಕಂಥ 2ನೇ ವಿಕ್ರಮಾದಿತ್ಯ ಏನಂತ ಲೋಕಮಹಾದೇವಿ, ತ್ರೈಲೋಕ ಮಹಾದೇವಿ ಅಂತ ಏನು ಕರಿತೀರಾ, ಈ ಪಲ್ಲವರ ವಿಜಯದ ನೆನಪಿಗಾಗಿಯೇ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದು 2ನೇ ವಿಕ್ರಮಾದಿತ್ಯ ಅಂತ ನಿಮಗೆ ಆನ್ಸರ್ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ವಿಜಯ ಭಟ್ಟಾಚಾರಿಕೆ ಅಥವಾ ಭಟ್ಟಾರಿಕೆ ಅಂತಕ್ಕಂಥ ಕೆಳಗಿನ ಯಾವ ರಾಣಿಯಾಗಿದ್ದಳು, ಯಾರ ರಾಣಿಯಾಗಿದ್ದಳು? ನೋಡಿ, ವಿಜಯ ಭಟ್ಟಾಚಾರಿಕೆ ಅಂದರೆ ನಿಮಗೆ ಗೊತ್ತಿದೆ, ಈ ಒಂದು ಕೌಮುದಿ ಮಹೋತ್ಸವ ಅಂತಕ್ಕಂಥದ್ದು ಕೃತಿ ಏನಿದೆ, ಈ ಕೌಮುದಿ ಮಹೋತ್ಸವ ಕೃತಿ ಅಂತಕ್ಕಂಥದ್ದು ಬರೆದವಳು ಈ ಚಂದ್ರಾದಿತ್ಯನ ರಾಣಿ ವಿಜಯ ಭಟ್ಟಾಚಾರಿಕೆ. ಹಾಗಾದರೆ ಚಂದ್ರಾದಿತ್ಯ ಯಾರು ಅಂದರೆ 2ನೇ ಪುಲಿಕೇಶಿಯ ಮಗ ಅಂತ ನಿಮಗೆ ಗೊತ್ತಿರಬೇಕು, ಬಾದಾಮಿ ಚಾಲುಕ್ಯರ.
ಈ ಒಂದು ಕೃತಿಗೆ ಸಂಬಂಧಿಸಿದಂಥ ನಮಗೆ ಕೌಮುದಿ ಮಹೋತ್ಸವ ಅಂತಕ್ಕಂಥ ಒಂದು ಸಂಸ್ಕೃತ ನಾಟಕ ಏನಿದೆ ಇದರ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ವಿಜಯ ಭಟ್ಟಾಚಾರಿಕೆ ಅಥವಾ ವಿಜಯ ಭಟ್ಟಾಚಾರಿಕೆ ಅಂತಕ್ಕಂಥದ್ದು. ಎಸ್, ಸುಮಾರು ಪ್ರಶ್ನೆಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ. ಇದೇ ಪ್ರಶ್ನೆಗಳು ಮತ್ತೆ ನಿಮಗೆ ರಿಪೀಟ್ ಆಗ್ಬೋದು, ಇದ್ರ ಬಗ್ಗೆ ಗಮನ ಇರಲಿ. ಮತ್ತು ಈ ಪ್ರಶ್ನೆಗಳು ನೋಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಎಲ್ಲರಿಗೂ, ಒನ್ ಆ್ಯಂಡ್ ಆಲ್.